ತಾನೇ ತೋಡಿದ ಗುಂಡಿಗೆ ಬಿದ್ದಿರುವಂತಹ ಬುರುಡೆ ಚಿನ್ನಯ್ಯನಿಗೆ ವಿಚಾರಣೆ ತೀವ್ರಗೊಳಿಸಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ಪೂರ್ವಾಪರ ಕೆದಕ್ತಾ ಇದ್ದಾರೆ. ಇದೀಗ ಎಸ್ಐಟಿ ತನಿಖೆ ಧರ್ಮಸ್ಥಳ ಬೆಳ್ತಂಗಡಿಯಿಂದ ಮಂಡ್ಯ ತಮಿಳುನಾಡಿಗೂ ಕೂಡ ವಿಸ್ತರಿಸ್ತಾ ಇದೆ. ಎಸ್ಐಟಿ ಅಧಿಕಾರಿಗಳಿಂದ ಚಿನ್ನಯ್ಯನ ನಿರಂತರ ವಿಚಾರಣೆ. ಧರ್ಮಸ್ಥಳ ಟು ಮಂಡ್ಯ, ಮಂಡ್ಯ ಟು ತಮಿಳುನಾಡು ಲಿಂಕ್ ತನಿಖೆ. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತು ಹಾಕಿದ್ದೇನೆ ಎಂದು ಬುರುಡೆ ಹಿಡಿದುಕೊಂಡು ಬಂದಿದ್ದ ಚಿನ್ನಯ್ಯನಿಗೆ ಎಸ್ಐಟಿ ಚೆನ್ನಾಗಿ ರುಬ್ಬುತ್ತಿದೆ. 10 ದಿನಗಳ ಕಾಲ ವಶಕ್ಕೆ ಪಡೆದಿರುವ ಎಸ್ಐಟಿ ಈಗಾಗಲೇ 2 ದಿನಗಳಿಂದ ವಿಚಾರಣೆ ನಡೆಸುತ್ತಿದೆ. ಧರ್ಮಸ್ಥಳ ಮಂಡ್ಯ ಬಳಿಕ ಇದೀಗ ತಮಿಳುನಾಡಿನತ್ತ ಎಸ್ಐಟಿ ಮುಖ ಮಾಡಿದೆ. ಚಿನ್ನಯ್ಯನ ಹುಟ್ಟೂರು ಮಂಡ್ಯದ ಚಿಕ್ಕಬಳ್ಳಿಗೆ ತೆರಳಿದ್ದ ಎಸ್ಐಟಿ ಅಧಿಕಾರಿಗಳ ತಂಡ ಅಲ್ಲಿ ಸ್ನೇಹಿತರು ಸಂಬಂಧಿಗಳಿಂದ ಚಿನ್ನಯ್ಯನ ಕುರಿತು ಮಾಹಿತಿ ಸಂಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲ, ತಮಿಳುನಾಡಿನ ಚಿಕ್ಕರಸಿಪಾಳ್ಯಕ್ಕೂ ಎಸ್ಐಟಿ ಅಧಿಕಾರಿಗಳು ತೆರಳಿದ್ದು ಅಲ್ಲಿ ಚಿನ್ನಯ್ಯನ 2ನೇ ಪತ್ನಿ ಮತ್ತು ಮಕ್ಕಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಅಂದಹಾಗೆ ತಮಿಳುನಾಡಿನಲ್ಲಿ ಈ ಚಿನ್ನಯ್ಯ ಗಾರ್ಮೆಂಟ್ ಕಾರ್ಖಾನೆಯೊಂದಲ್ಲಿ ಕೆಲಸ ಮಾಡುತ್ತಿದ್ದ. 2 ವರ್ಷಗಳ ಹಿಂದಷ್ಟೇ ಉಜಿರೆಗೆ ಬಂದು ಸಫಾಯಿ ಕರ್ಮಚಾರಿಯಾಗಿ ಕೆಲಸಕ್ಕೆ ಸೇರಿದ್ದ. ಹೀಗಾಗಿ ಬುರುಡೆ ಚಿನ್ನಯ್ಯನ ಹಿನ್ನೆಲೆ ಕುರಿತು ಎಸ್ಐಟಿ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಇನ್ನು ಚಿನ್ನಯ್ಯನಿಗೆ ಉಜಿರೆಯಲ್ಲಿ ಸಫಾಯಿ ಕರ್ಮಚಾರಿ ಕೆಲಸ ಕೊಟ್ಟ ರಾಮಚಂದ್ರ ಶೆಟ್ಟಿ ಅನ್ನೋರು TV9 ಜೊತೆ ಮಾತನಾಡಿದ್ದು ಚಿನ್ನಯ್ಯ ಕುರಿತು ಹೇಳಿದ್ದು ಹೀಗೆ. ಸ್ವಲ್ಪ ಸಮಯ ನನ್ನೊಟ್ಟಿಗೆ ಕೆಲಸ ಮಾಡ್ತಿದ್ದ. ಫಸ್ಟಿಗೆ ನಮ್ಮದು ವಾಶ್ರೂಮ್ಗೆ ಬಂದಿದ್ದ, ಉಜಿರೆ ಬಸ್ ಸ್ಟ್ಯಾಂಡ್ನಲ್ಲಿರುವಂಥ ವಾಶ್ರೂಮ್ಗೆ. ಆಮೇಲೆ ಅಲ್ಲಿ ಸ್ವಲ್ಪ ಏನೋ ಕಿರಿಕಿರಿಯಾಗಿ ಮತ್ತೆ ವಾಪಸ್ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಅಲ್ಲಿಗೆ ಶಿಫ್ಟ್ ಮಾಡಿದೆ ನಾನು. ಅಲ್ಲಿ ಬಹುಶಃ ಒಂದು 15ರಿಂದ 20 ದಿವಸ ಅಲ್ಲಿದೆ. ಒಟ್ಟು ಟೋಟಲ್ 1.5 ತಿಂಗಳಿಂದ 2 ತಿಂಗಳು ನನ್ನಲ್ಲಿ ಕೆಲಸ ಮಾಡಿರ್ಬೋದು. ಅದೇ 22 ಅಥವಾ 22 ಇರಬೇಕು, ಬಹುಶಃ 21, 22 ಇರ್ಬೋದು. ಅಂದರೆ ಅವನ ಅಕ್ಕ ಇಲ್ಲ ನನ್ನೊಟ್ಟಿಗೆ ಕೆಲಸ ಮಾಡ್ತಿದ್ರು, ಅಕ್ಕ, ಅಣ್ಣ, ಭಾವ ಎಲ್ಲ. ಹಾಗೆ ಅವರು ಅವನನ್ನು ಕರೆದದ್ದವರೇ. ಆಮೇಲೆ ಕೆಲಸ ನಾನು ಕೊಟ್ಟದ್ದು. ಮತ್ತು ಮೊದಲು ನನಗೆ ಪರಿಚಯ ಇತ್ತು, ಒಂದು ಏನು ಸಮಸ್ಯೆ ಇರಲಿಲ್ಲ. ಇನ್ನು ಎಸ್ಐಟಿ ಅಧಿಕಾರಿಗಳು ಇಂದು ಸಹ ಚಿನ್ನಯ್ಯನಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿ ವಿಚಾರಣೆ ಮುಂದುವರಿಸಿದ್ದಾರೆ. ಸದಾ ಲುಂಗಿಯಲ್ಲಿ ಇರ್ತಿದ್ದ ಚಿನ್ನಯ್ಯನಿಗೆ ಪೊಲೀಸರು ಪ್ಯಾಂಟ್ ಕೊಟ್ಟಿದ್ದಾರೆ. ಪ್ಯಾಂಟ್ ಧರಿಸುವಂತೆಯೂ ಸೂಚಿಸಿದ್ದಾರೆ. ಆದರೆ ಮಾಂಸಾಹಾರ ಪ್ರಿಯ ಬುರುಡೆ ಚಿನ್ನಯ್ಯನಿಗೆ ಅಧಿಕಾರಿಗಳು ವೆಜ್ ಊಟ ಮಾತ್ರ ನೀಡುತ್ತಿದ್ದಾರೆ. ಇಂದು ತನಿಖಾಧಿಕಾರಿ ಜಿತೇಂದ್ರ ದಯಾಮ ಚಿನ್ನಯ್ಯನಿಗೆ ವಿಚಾರಣೆ ನಡೆಸುತ್ತಿದ್ದಾರೆ. ತಲೆಬುರುಡೆ ಎಲ್ಲಿಂದ ತಂದಿದ್ದು, ಯಾರು ತಂದು ಕೊಟ್ರು ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದಾರೆ ಅನ್ನುವ ಮಾಹಿತಿ ಇದೆ. ಗಿರೀಶ್ ಮಟ್ಟಣ್ಣನವರ್ ಜಯಂತ್ಗೂ ನೋಟಿಸ್ ಸಾಧ್ಯತೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೊತೆಗಿದ್ದವರಿಗೂ ಸಂಕಷ್ಟ ಶುರು. ಎಸ್ಐಟಿ ವಿಚಾರಣೆ ವೇಳೆ ಈ ಚಿನ್ನಯ್ಯ ಗಿರೀಶ್ ಮಟ್ಟಣ್ಣನವರ್ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆಗಿನ ನಂಟಿನ ಬಗ್ಗೆಯೂ ಹೇಳಿಕೊಂಡಿದ್ದಾನೆ. ಇತ್ತ ಕೆಲ ದಿನದ ಹಿಂದೆ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದ ಇಬ್ಬರು ಚಿನ್ನಯ್ಯನ ಜೊತೆಗಿರೋದು ನಾವೇ ಎಂದಿದ್ರು. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಇವರ ಮೇಲೂ ಹದ್ದಿನ ಕಣ್ಣಿಟ್ಟಿದ್ದು ನೋಟಿಸ್ ನೀಡಿ ವಿಚಾರಣೆಗೆ ಕರೆಸೋ ಸಾಧ್ಯತೆ ಇದೆ. ಈ ಮಧ್ಯೆ ಧರ್ಮಸ್ಥಳದ ಹೆಸರು ಕೆಡಿಸಿದವರ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತಿದ್ದು, ಇಂದು ಬೆಳ್ತಂಗಡಿ ತಾಲೂಕಿನ ನಾಗರಿಕ ಹಿತರಕ್ಷಣಾ ಸಮಿತಿ ಎಸ್ಐಟಿ ಠಾಣೆ ಮತ್ತು ಬೆಳ್ತಂಗಡಿ ತಹಶೀಲ್ದಾರ್ಗೆ ದೂರು ನೀಡಿದ್ದಾರೆ. 100 ಸಂಖ್ಯೆಯಲ್ಲಿ ತಾಲೂಕು ಕಚೇರಿ ಬಳಿ ಆಗಮಿಸಿದ್ದ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಪೃಥ್ವಿರಾಜ್, TV9, ಧರ್ಮಸ್ಥಳ.